ಚೆನ್ನಾಗಿ ಮಿಕ್ಸ್ ಆಗಬೇಕು ಚಿಕನ್ ಜೊತೆ. ಉಪ್ಪು, ಖಾರ, ಧನಿಯಾ, ಘಮ ಘಮ ಅಂತ ಬೆಂದಿದೆ ನೋಡಿ. ಆಮೇಲೆ ಇಟ್ಬಿಡಬೇಕು. ಫ್ರೆಂಡ್ಸ್ ಆಗಿದ ತಕ್ಷಣ ಬಿರಿಯಾನಿ ರೆಡಿ. ಆಲ್ರೆಡಿ ಏನಂತಾರೆ ನೀರ್ ಹಾಕಿರ್ತಾರೆ. ಆಫ್ ಕೋರ್ಸ್ ಪ್ಯಾಕ್ಡ್ ಹಾಲ್ ಅಂದ್ರೆ ನೀರ್ ಹಾಕಿರ್ತಾರೆ. ನಂಗೆ ಬೇರೆ ಕೇಸಿ ಹಾಕ್ಬೇಕು, ನನಗೆ ಕೇಸಿ ಹಾಕ್ಬೇಕಂತ ಅದೆಲ್ಲ ಅಂದ್ಬಿಟ್ಟು ಇದನ್ನ ಅದು ತಿನ್ನಕ್ಕೆ ಚೆನ್ನಾಗಿ ಕಾಣ್ತಿತ್ತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಮ್ಮ ಮನೆ ಕಿಚನ್ ಅಲ್ಲಿ. ತುಂಬಾ ದಿವಸ ಆಯ್ತು ನಾನು ಕುಕಿಂಗ್ ವ್ಲಾಗ್ ಮಾಡಿ. ಆದ್ರೆ ಕುಕಿಂಗ್ ವ್ಲಾಗ್ ನಾನು ಮಾಡ್ತಿಲ್ಲ, ನಮ್ಮ ಮಮ್ಮಿ ಮಾಡ್ತಾರೆ. ಸೊ ಕಂಟಿನ್ಯೂಸ್ ವ್ಲಾಗ್ ಎಲ್ಲ ನಮ್ಮ ಮಮ್ಮಿ ಜೊತೆನೇ ಮಾಡ್ತಿದ್ದೀನಿ. ಯಾಕಂದ್ರೆ ನಮ್ಮ ಮಮ್ಮಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಸೊ ಶಾಪಿಂಗ್ ಆಯ್ತು, ಗ್ರೂಮ್ ಅಪ್ ಆಯ್ತು, ಇವಾಗ ಕುಕಿಂಗ್. ಅವ್ರ ಸ್ಟೈಲ್ ಬಿರಿಯಾನಿ ನನಗೆ ಹೇಳ್ಕೊಡ್ತಾರೆ. ನಾನು ಯಾವತ್ತು ನಮ್ಮ ಮಮ್ಮಿ ಸ್ಟೈಲ್ ಬಿರಿಯಾನಿ ನಾನು ಮಾಡೇ ಇಲ್ಲ. ಅವ್ರು ಹೇಳ್ಕೊಟ್ಟು ಇಲ್ಲ, ನಾನು ಕಲ್ತು ಇಲ್ಲ. ಸೊ ಇವತ್ತು ಯಾವಾಗ್ಲೂ ನನ್ನ ಓನ್ ಸ್ಟೈಲ್ ಬಿರಿಯಾನಿ ಮಾಡ್ತಿದ್ದೆ. ಇವತ್ತು ನಮ್ಮ ಮಮ್ಮಿ ಹೇಳ್ಕೊಡ್ತಾರಂತೆ, ಇಲ್ಲ ಅವರೇ ಒಂಚೂರು ಮಾಡ್ತಾರಂತೆ. ನೋಡೋಣ ಇವತ್ತು ಏನೇನೆಲ್ಲ ಮಾಡ್ತಾರೆ ಕುಕಿಂಗ್, ಅವ್ರ ಸ್ಟೈಲ್ ಬಿರಿಯಾನಿ ಹೆಂಗಿರುತ್ತೆ ಅಂತ. ವೆಲ್ಕಮ್ ಟು ಪ್ರಿಪೇರ್ ಮೈ ಬಿರಿಯಾನಿ. ಇವತ್ತು ನಾನು ಮುಸ್ಲಿಂ ಸ್ಟೈಲ್ ಬಿರಿಯಾನಿ ಹೇಗೆ ಅಂತ ನಮ್ಮ ಮಗಳಿಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಸರಿನಾ? ಸೊ ಬನ್ನಿ, ಏನೇನು ಹಾಕ್ಬೇಕಂತ ಹೇಳ್ಕೊಡ್ತೀನಿ. ಅದ್ರ ಫಸ್ಟ್ ನಾನು ಏನೇನು ಕಟ್ ಮಾಡಿ ಇಟ್ಕೊಬೇಕಂತ ಇಲ್ಲಿ ನನಗೆ ಹೇಳ್ಕೊಡ್ತಾರೆ, ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನೀವು ನೋಡಿ. ಫಸ್ಟ್ ಆಯಿಲ್ ಹಾಕ್ಬೇಕು. ಚಿಕ್ಕ ಗ್ಲಾಸ್ ಬರುತ್ತಲ್ಲ, ಚಿಕ್ಕ ಗ್ಲಾಸ್, ಅದಕ್ಕೆ ಆ ಗ್ಲಾಸ್ಟಿಗೆ ಒಂದು ಇಷ್ಟು ಹಾಕೊಂಡು 1/4 ಗ್ಲಾಸ್ ಹಾಕಿದ್ದೀನಿ ಗೈಸ್. ಈ ಗ್ಲಾಸಿಗೆ ಒಂದು ಗ್ಲಾಸಿಗೆ 1/4 ಗ್ಲಾಸ್ ಅಂತೆ ಆಯಿಲ್ ಹಾಕ್ಬೇಕಾಗಿರೋದು. ಇದು ಇವ್ರ ಕ್ಯಾನ್ ಸ್ವಲ್ಪ ಸ್ಲೋ ಇದೆ ಅಂತ ನನಗೆ ಬರ್ತಾ ಇದೆ ಆಯಿಲ್. ನಮ್ಮ ಮನೇಲಿ ಆಕ್ಚುಲಿ ಏನಂತಾರೆ, ಪಾತ್ರೆ ಆ ಥರ ಪಾತ್ರೆ ಇಲ್ಲ, ಬಿರಿಯಾನಿ ಮಾಡೋ ಪಾತ್ರೆ ಜಾಸ್ತಿ. ಕುಕ್ಕರಲ್ಲೆಲ್ಲ ಮಾಡೋಕ್ಕೆ ಹೋಗಲ್ಲ. ಎಸ್ಪೆಷಲಿ ಬಿರಿಯಾನಿ ಯಾವಾಗಲೂ ಪಾತ್ರೆಯಲ್ಲೇ ಮಾಡೋದು. ಸೊ ಇವ್ರ ಮನೇಲಿ ಪಾತ್ರೆ ಇಲ್ಲ, ಕುಕ್ಕರಲ್ಲೇ ಮಾಡೋದಕ್ಕೆ ಓಕೆ ಡನ್ ಅಂದ್ರೆ ಅವ್ರು ಕನ್ಫ್ಯೂಸ್ ಆಗ್ತಾರಂತೆ. ಸೊ ಅದಕ್ಕೆ ಅವ್ರೇನೇ ಹೇಳಲ್ಲ, ಸುಮ್ಮನೆ ಹಾಕೊಂಡು ಪ್ರಿಪೇರ್ ಮಾಡ್ಕೊಂಡು ಹೋಗ್ತಾರೆ. ನಾನು ಅದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇರ್ತೀನಿ, ಏನೇನೆಲ್ಲ ಹಾಕ್ತಿದ್ದಾರೆ, ಏನೇನೆಲ್ಲ ಮಾಡ್ತಿದ್ದಾರೆ. ಆಲ್ರೆಡಿ ಎಲ್ಲ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇದು ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಆನಿಯನ್ಸ್. ಈ ತರ ಆನಿಯನ್ಸ್ ಕಟ್ ಮಾಡ್ಕೊಳ್ಳಿ. ಆನಿಯನ್ ಸ್ವಲ್ಪ ಈ ತರ ಸಣ್ಣ ಕಟ್ ಮಾಡ್ಕೊಳ್ಳಿ. ಇದು ಚಕ್ಕೆ ಲವಂಗ ನಾರ್ಮಲ್ ಮಸಾಲಾ. ಇದು ಕಸ್ತೂರಿ ಮೆಥಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹೋಮ್ ಮೇಡ್. ನಾನು ಒಂದ್ಸತಿ ನನ್ನ ಬಿರಿಯಾನಿಯಲ್ಲೂ ನಾನು ಹಿಂಗೆ ಮಾಡಿದ್ದೆ. ನಾನು ಯಾವ್ದು ಮಸಾಲಾ ರುಬ್ಬಿರ್ಲಿಲ್ಲ. ಸೊ ಇದು ಮನೇಲೆ ಜಿಂಜರು ಮತ್ತೆ ಗಾರ್ಲಿಕ್ ನ ಮನೇಲೆ ಕಟ್ ಮಾಡಿ ಗ್ರೈಂಡ್ ಮಾಡ್ಕೊಂಡಿರೋದು. ಇದು ಲೆಮನ್ ಜ್ಯೂಸು, ಇದು ಕರ್ಡ್, ಮೊಸರು, ಇಷ್ಟಿಷ್ಟೇ ತಗೊಂಡಿದ್ದಾರೆ. ಇದು ಟೊಮ್ಯಾಟೊ, 2 ಟೊಮ್ಯಾಟೊ ಕಟ್ ಮಾಡ್ಕೊಂಡಿದ್ದಾರೆ. ಇದು ಚಿಲ್ಲಿ ಪೌಡರು, ಗರಂ ಮಸಾಲ, ಧನಿಯಾ, ಆಮೇಲೆ ಉಪ್ಪು, ಸ್ವಲ್ಪ ಮೆಣಸು ಅಂತ. ಮೆಣಸು ಹಾಕ್ತಾರಲ್ವ ಗೊತ್ತಿಲ್ಲ, ಪೌಡರ್ ಹಾಕ್ತಾರೆ. ಇವ್ರ ಮೆಣಸು ಪೌಡರ್ ಒಂಚೂರು ಹಾಕ್ತಾರಂತೆ. ಇಷ್ಟೊಂದು ಐಟಮ್ಸು. ನಾನು ಬಿರಿಯಾನಿ ಮಾಡಿದಾಗೂ ನಾನೇನು ಗ್ರೈಂಡ್ ಮಾಡಿರ್ಲಿಲ್ಲ. ಈ ಬೇರೆ ಸ್ಟೈಲ್ ಬಿರಿಯಾನೀಸ್ ಎಲ್ಲ ಗ್ರೈಂಡ್ ಮಾಡ್ತಾರೆ, ಪುದೀನ ಕೊತ್ತಂಬರಿ ಅದೆಲ್ಲ ಹಾಕಿ, ಮಸಾಲಾಸ್ ಎಲ್ಲ ಹಾಕಿ. ಅವೇನಿಲ್ಲ, ಬರೀ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಚಕ್ಕೆ ಲವಂಗ ಹಾಕ್ತಾ ಇದೀನಿ, ಮೆಣಸಿನ್ಕಾಯಿ. ಚಟಪಟ ಅಂತ ಇದೆ ಗೈಸ್, ಚಟಪಟ ಅಂತ ಇದೆ. ಇವ್ರು ಫಾಸ್ಟ್ ಮಾಡ್ಬಿಡ್ತಾರೆ ಗೈಸ್. ಎಣ್ಣೆ ಚೆನ್ನಾಗಿ ಕಾಯಿದ್ರೆ ಬೇಗ ಆಗತ್ತೆ. ಓಕೆ, ಈಗ ಆನಿಯನ್ ಫ್ರೈ ಆಗ್ತಿದೆ. ಸ್ವಲ್ಪ ಜಾಸ್ತಿ ಆನಿಯನ್ ಹಾಕಿಲ್ಲ, ಕಮ್ಮಿ ಹಾಕಿದ್ದಾರೆ. 1 kg ಚಿಕನ್ಗೆ 2 ಗ್ಲಾಸಸ್ ರೈಸ್ ತಾನೆ. 2 to 3 ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಫ್ ಹಾಕ್ತಾ ಇದ್ದೀನಿ. ಹಾಕ್ತಿರೋದು ಚಿಕನ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆದ್ಮೇಲೆ ಆ ಸ್ಮೆಲ್ ಹೋಗ್ಬೇಕು. ಅದಾದ್ಮೇಲೆ ನಾನು ಏನದು ಚಿಕನ್ ಹಾಕ್ತಾ ಇದೀನಿ, ನಮ್ಮ ಮಮ್ಮಿ ಹೇಳ್ಕೊಟ್ಟಿರೋದು. ಪುದೀನ, ಕೊತ್ತಂಬರಿ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಚಿಕನ್ ಜೊತೆ. ರುಚಿಗೆ ತಕ್ಕ ಉಪ್ಪು, ಖಾರ, ಧನಿಯಾ, ಸ್ವಲ್ಪ ಪೆಪ್ಪರ್, ಇದೇ ಗರಂ ಮಸಾಲ, ಅದೇ ಬಿರಿಯಾನಿ ಉಪ್ಪು. ಈಗ ಸರಿನಾ? ಎಷ್ಟು ಹಾಕಿದ್ದೀರಾ ಉಪ್ಪು? ಚೆನ್ನಾಗಿ ಕಳಿಸ್ಬೇಕು. ಸ್ಮೆಲ್ ಬರುತ್ತೆ ಇವಾಗ, ಸ್ಮೆಲ್. ಇವಾಗ ನಾನು ಹಾಕ್ತಿರೋದು ಟೊಮ್ಯಾಟೊ ಜಾಸ್ತಿ ಇಲ್ಲ ಗೈಸ್, 2 ಟೊಮ್ಯಾಟೊ, 2 ಕಟ್ ಮಾಡಿ ಟೊಮ್ಯಾಟೊ. ನೀವೆಲ್ಲ ಗ್ರೈಂಡ್ ಮಾಡ್ತೀರೇನೋ? ಇದು ಸ್ವಲ್ಪ ಕಡಿಮೆ ಮಾಡ್ಕೊತಾರೆ. ಇಲ್ಲ ಅದು ಟೊಮೆಟೊ ಗೊತ್ತಾಗ್ತದೆ. ಏನಿಲ್ಲ, 2 ಟೊಮೆಟೊ ಅಲ್ಲ. ನೋಡಿ ಗೈಸ್, ನಮ್ಮ ಮಮ್ಮಿ ಟೊಮೆಟೊ ಹೆಂಗ್ ಕಟ್ ಮಾಡಿರೋದು, ಈ ತರ ಕಟ್ ಮಾಡ್ಬೇಕು. ಸಣ್ಣ ಕಟ್ ಮಾಡ್ಕೊಬೇಕು. ಲೆಮನ್ ಜ್ಯೂಸ್, ನಿಂಬೆ ಹಣ್ಣು,
ಅಸಿಸ್ಟೆನ್ಸ್ ಗಾರ್ಡು. ಓಕೆ ಓಕೆ ಗೈಸ್ ನೋಡಿ, ಇಷ್ಟೆಲ್ಲ ಹಾಕಿದ್ರೆ ಚೆನ್ನಾಗಿ ಅದು ಆಯಿಲ್ ಮೇಲೆ ಬರಬೇಕು, ಚೆನ್ನಾಗಿ ಫ್ರೈ ಆಗಿ ಮುಚ್ಚಿಬಿಡ್ಬೇಕು ಸ್ವಲ್ಪ ಹೊತ್ತು. ಇಲ್ಲ, ಚೆನ್ನಾಗಿ ಚಿಕನ್ ಸ್ವಲ್ಪ ಬೇಯವರೆಗೂ ಬಿಟ್ಬಿಡ್ಬೇಕು. ಸ್ಮೆಲ್ ಮೇಲೆ ಇವ್ರು ನೋಡಿ ಮಿಕ್ಕಿರೋದೇ ಹಿಂಗೆ ಗಮ್ಮನತ್ತೆ ಇವಾಗ. ಮುಚ್ಚೋಣ ಪ್ಲೇಟ್. ಚಿಕನ್ ಬೇಲಿ ಆಮೇಲೆ ಒಂದು 5 to 10 minutes. ಗೈಸ್ ಇದು ಬಿರಿಯಾನಿಗೆ ನಮ್ಮ ಇದ್ರಲ್ಲಿ ಏನಂದ್ರೆ ಈ ಬಿಸಿನೀರು ಕಾಯಿಸ್ಕೊಂಡು ಅದಕ್ಕೆ ಒಂದು ಚಕ್ಕೆ ಲವಂಗ ಸುಮ್ಮನೆ ಚುಟ್ಕಿ ಈ ಬಿಸಿನೀರಿಗೆ ಹಾಕೊಬೇಕು ಗೈಸ್. ಮತ್ತೆ ಇದು ಚಕ್ಕೆ ಲವಂಗ ಕೊತ್ತಂಬರಿ ಪುಡಿ ಹಾಕಿ ಉಪ್ಪು. ಉಪ್ಪು ಕಾಣಬಾರ್ದು ಅಂತ ಸುಮ್ಮನೆ ಸ್ವಲ್ಪ ಕಾಣೋದಲ್ಲ, ಸಪ್ಪೆ ಆಗ್ಬಾರ್ದು ಅಂತ ಟೇಸ್ಟ್. ಸ್ಮೆಲ್ ಮಾತ್ರ ಘಮ ಘಮ ಅಂತ ಆ ಮಸಾಲೆ ಎಲ್ಲ ಅಂಟಿ ಗಮ್ಮನತ್ತೆ ಸ್ಮೆಲ್ ಅಂತ ಆಗಿದೆ. ಬೆಂದಿ ಘಮ ಘಮ ಅಂತ ಬೆಂದಿ ಟೇಸ್ಟ್ ನೋಡ್ತಾರೆ. ಕರೆಕ್ಟ್ ಆಗಿದೆಯಾ? ಇವಾಗ ರೈಸ್ ತೊಳೆದಿರೋ ಅಕ್ಕಿನ ನೆನ್ಸಕ್ಕೆ ಹಾಕಿ ರೈಸು ಬೇಯಬೇಕು ಚೆನ್ನಾಗಿ ಅಂತಿಲ್ಲ, ಅರ್ಧ ಬೆಂದಿ ಆಮೇಲೆ ಇದಕ್ಕೆ ಮಿಕ್ಸ್ ಮಾಡಬೇಕು. ಆವಾಗ ಸೋಸ್ಕೊಂಡು ಬರೀ ಅದರಲ್ಲಿ ಬಿರಿಯಾನಿಗೆ ಇದೇ ಮೇನ್ ಬಿರಿಯಾನಿಗೆ. ಈಗ ಅನ್ನ ಹೇಗಾಗತ್ತೆ ಅದೇ ಮೇನ್. ನೋಡಿ ಸೋಸ್ಬೇಕು ಚೆನ್ನಾಗಿ ರೈಸ್ನ. ಸುಮ್ಮನೆ ಮೇಲೆ ಇದೆಲ್ಲ ಆ ಮಸಾಲೆ ಅನ್ಕೊಳ್ಳುತ್ತೆ, ಜಾಸ್ತಿ ಇದು ಮಾಡ್ಬಿಡ್ತು ಅದೇ ತಾನೇ ಇದಾಗುತ್ತೆ. ಸುಮ್ಮನೆ ನೋಡಿ ಇಷ್ಟು ಅನ್ಬೇಕು. ಓಕೆ ಆಯ್ತಾ? ಇಟ್ಬಿಟ್ಟು ಅದು ಅದ್ರ ಮೇಲೆ ಇಟ್ಬಿಡ್ಬೇಕು. ನಮ್ಮ ಕೆಲಸ ಸ್ಲೋ ಮಾಡಿ ಇಷ್ಟು ಬಿಟ್ಟು ಎಷ್ಟು ಒಂದು 10-15 minutes 10 minutes ಸಾಕು. ಓಕೆ 10 minutes ಆಗಿದ ತಕ್ಷಣ ಬಿರಿಯಾನಿ ರೆಡಿ. ನಾವು ಬರೀ ಒಂದು ಬಿರಿಯಾನಿ ಮಾಡ್ತಿಲ್ಲ, ಅದ್ರ ಜೊತೆಗೆ ಒಂದು ಸ್ವೀಟ್ ಮಾಡ್ತೀವಿ, ಮುಸ್ಲಿಂ ಸ್ಟೈಲ್ ಸ್ವೀಟ್. ಏನ್ ಸ್ವೀಟ್ ಅದು? ಅಕ್ಕಿ ಸ್ವೀಟ್. ಇದಕ್ಕೆ ನಾವು ಈ ಸ್ವೀಟಿಗೆ ಇಲ್ಲಿ ಮಾಡ್ತಾ ಚಟ್ನಿ ಮಾಡ್ತಾ ಇದೀನಿ ನೋಡಿ. ಅವ್ರ ಸ್ಟೈಲ್ ಮೊಸರು ಬಜ್ಜಿ ಅಲ್ವಂತ. ಮೊಸರು ಬಜ್ಜಿ ಚಟ್ನಿ ಪಚ್ಚಡಿ ಅಂತೀರ ನೀವು. ನಾವೇನ್ ಮಾಡ್ತೀವಿ ಉದ್ದದ ಕಟ್ ಮಾಡ್ಕೊಂಡು ಚಟ್ನಿ. ಇದು ನಾವು ರೆಡಿಯಾಗಿ ಇದನ್ನು ಬಡಿಸ್ತೀರಿ ಅಂದಾಗ ಉಪ್ಪು ಕಲ್ಸ್ಕೊಬೇಕಷ್ಟೆ. ಇದಕ್ಕೆ ಏನಿಲ್ಲ, ಒಂದು ಪೆಪ್ಪರ್ ಸುಮ್ಮನೆ ಒಂದು ವಿಶೇಷ ಪೆಪ್ಪರ್ ಹಾಕಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಮೊಸರು ಅಷ್ಟೇ. ಸ್ವೀಟ್ಸ್ ಎಲ್ಲ ತುಂಬಾ ಇಷ್ಟ. ಸೊ ಇವಾಗ ಸ್ವೀಟ್ ಏನೇನ್ ಮಾಡ್ಬೇಕು ಅಂತ ನಿಮ್ಗೆ ತೋರಿಸ್ತೀನಿ. ಬಿರಿಯಾನಿ ಆಯ್ತು, 1 ಲೀಟ್ರ್ ಹಾಲು ಹಾಕಿದ್ದೀನಿ, ಅಕ್ಕಿ ನಾನು 1 ಗ್ಲಾಸ್ ಹಾಕಿದ್ದೀನಿ. ನೀರ್ ಹಾಕಿರ್ತಾರೆ, ಆಫ್ಕೋರ್ಸ್ ಪ್ಯಾಕ್ಡ್ ಹಾಲ್ ಅಂದ್ರೆ ನೀರ್ ಹಾಕಿರ್ತಾರೆ. ಸೊ ಅದಕ್ಕೆ ನಾವು ಮತ್ತೆ ನೀರ್ ಮಾತ್ರ ಮಿಕ್ಸ್ ಮಾಡಬಾರ್ದು. ಸೊ ಹಂಗೆ ಗಟ್ಟಿ ಹಾಲನ್ನೇ ಬೇಕು. ಜೀರಾ ಸಾಂಬಾರ್ ರೈಸ್ ಚಿಕ್ಕದ ಜೀರಿಗೆ ತರ ಬರುತ್ತೆ. ಏನಂತಾರೆ ಒಳ್ಳೆ ಶಾಪಲ್ಲೂ ಸಿಗುತ್ತೆ, ಹಂಗೆ ಎಲ್ಲ ಶಾಪಲ್ಲೂ ಸಿಗುತ್ತೆ, ಎಲ್ಲ ಶಾಪಲ್ಲೂ ಸಿಗುತ್ತೆ. ಬಟ್ ನನಗಂತೂ ಹುಡುಕಿ ಸಾಕೋಗೋಯ್ತು. ಮತ್ತೆ ಮಿಲ್ಕ್ ಅದು ಕಲ್ಸ್ಕೊಬೇಕು, ಯಾಕಂದ್ರೆ ಗಟ್ಟಿ ಇನ್ ಕೇಸ್ ಎಲ್ಲೂ ಸಿಕ್ಕಿಲ್ಲ ಅಂದ್ರೆ ಮಿಲ್ಕ್ ಮೇಡು ಯೂಸ್ ಮಾಡ್ಬೋದು. ಬಟ್ ನಮ್ಮ ಮಮ್ಮಿ ಕೋವಾನೇ ಯೂಸ್ ಮಾಡೋದಂತೆ. ಸೊ ಕೋವಾ ಜೊತೆ ಏನಂತಾರೆ ಕುಕ್ ಮಾಡ್ದಿರೋ ಮಿಲ್ಕ್ ಅದನ್ನ ಮಿಕ್ಸ್ ಮಾಡ್ತೀವಿ. ಕುಕ್ ಮಾಡಿರೋ ಮಿಲ್ಕ್ನ ಹಾಕ್ಬೋದು, ಸಿಗಿಟ್ನಲ್ಲ. ಇದು ಶುಗರ್, ಆಮೇಲೆ ಬಾದಾಮ್, ಬರೀ ಬಾದಾಮ್ ಅಷ್ಟೇ. ಆಕ್ಚುಲಿ ಇದು ಇದಕ್ಕೆ ಇನ್ನೊಂದು ಸ್ವೀಟ್ ಬೀಜ ಅಂತ ಹಾಕ್ತಾರೆ, ಅದು ಸಿಕ್ಕಿಲ್ಲ ಒಳಗೆ, ಸೊ ಅದಕ್ಕೆ ಹಾಕಿಲ್ಲ. ಕುದಿತಾ ಇದೆ. ಎಷ್ಟು ಮಮ್? 2 ಗ್ಲಾಸ್. ನಾವು ಒಂದು 2 ಗ್ಲಾಸ್ ಬೇಕಾಗತ್ತೆ, ಸ್ವೀಟ್ ಅಲ್ವಾ. ಸ್ವೀಟ್ ಜಾಸ್ತಿ ಗ್ಲಾಸಲ್ಲಿ 3 ಗ್ಲಾಸಲ್ಲಿ ಈಗ ಹಾಲು ಕುದಿತಾ ಇದೆ. ಸೊ ಅದಕ್ಕೆ ನಿಧಾನಕ್ಕೆ ಹಾಕ್ಬೇಕು. 1 ಗ್ಲಾಸ್ 2 ಗ್ಲಾಸಾ? 2 ಗ್ಲಾಸ್ ಬೇಕು. ಸ್ವೀಟ್ ಟೇಸ್ಟ್ ನೋಡಿ. 2 glasses ಆಫ್ ಶುಗರ್ ಕಲಿಸ್ಬೇಕು. ಜೀರಾ ಸಾಂಬಾರ್ ಈ ಗ್ಲಾಸಲ್ಲಿ ಮಾತ್ರ. ಈ ಗ್ಲಾಸಲ್ಲಿ ಎಷ್ಟು? 2 ಗ್ಲಾಸ್. 1 ಅವರ್ ನೆನ್ಸಕ್ಕೆ ಹಾಕಿದ್ದೆ. 1 ಗ್ಲಾಸ್ ನೆನ್ಸಕ್ಕೆ ಹಾಕಿ ಈಗ ಹಾಲಲ್ಲಿ ಕುದೀತಾ ಇದೆಯಲ್ಲ, ಹಾಲಲ್ಲಿ ಸಕ್ಕರೆ ಹಾಕಿದ್ವಿ. ಸಕ್ಕರೆ ಹಾಕಿ ಹಾಲಲ್ಲೇ ಇದು ಅನ್ನ ಥರ ಚೆನ್ನಾಗಿ ಬೇಯಿಸ್ಬೇಕು. ನಾವು ಅನ್ನ ಚೆನ್ನಾಗಿ ಬೇಯಬೇಕಿದು. ಒಂದು ತಿರುಗಿಸ್ತಾ ಇರಬೇಕು. ಇದು ನಾವು ಬಿಟ್ಟೋಕ್ಕಾಗಲ್ಲ, ತಿರುಗಿಸ್ತಾನೆ ಇರಬೇಕು. ಸ್ವಲ್ಪ ತಿರುಗಿಸ್ತಾ ಇರಬೇಕು. ಆಮೇಲೆ ಇನ್ನು ಸ್ವಲ್ಪ ಇದು ಅರ್ಧ ಚೆನ್ನಾಗಿ ಬೇಯ್ತಿದೆ ಅಂದಂಗೆ ಕೋವಾ. ಈ ಕೋವಾ ಗೈಸ್ ಅದೇ ಹೇಳಿದ್ನಲ್ಲ, ಹಾಲು ಮತ್ತೆ ಕೋವಾನ ಮಿಕ್ಸ್ ಮಾಡಿರೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮತ್ತೆ ಇದು ಬಾದಾಮ್ ಸಕ್ಕರೆ.
ಇವಾಗ ಬಿರಿಯಾನಿ ನೋಡುವ ಸಮಯ. ನೋಡ್ಕೊ ಈಗ ನೀವು ಬಿರಿಯಾನಿ ನೋಡೋ ಸಮಯ ಅನ್ಕೊಂಡು ಇಲ್ಲಿ ನಮ್ ಕಬಾಬ್ ಆಗ್ಬಿಡ್ತೈತೆ. ವಾವ್ ಆಗಿದೆ ಬಿರಿಯಾನಿ. ಚಾಯ್ಸ್ ಅಲ್ವಾ? ನೋಡಕ್ ಚಂದ ಐತೆ. ಟೇಸ್ಟ್ ಮಾಡ್ಮೇಲೆ ಗೊತ್ತಾಗುತ್ತೆ. ಪ್ಲೇಟ್ ಕೊಡ್ತೀಯಾ? ನೀವು ಮತ್ತೆ ಫಸ್ಟ್ ಕೊಡೋಣ. ಎಷ್ಟು ಹೇಗಿದೆ ಅಂತ ನೋಡಕ್ಕೆ. ಎಷ್ಟು ನೋಡಿಳಿ, ಆಮೇಲೆ ತಿನ್ನೋಣ ಎಲ್ಲರೂ ಸೇರಿ. ನಮಕ್ ಪೂರ ದಾಲಿಸ್ ಮಸಾಲಕ್ಕೆ ಸತ್ತು ಖಾರ ಇದೆಯಾ? ಚೂರು ತಿನ್ನಲ್ಲ ನೀವು? ಮಮ್ಮಿ ಇದೆಯಾ? ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ? ಸಕ್ಕತ್ತಾಗಿದೆ. ನಾನು ಏನಕ್ಕೆ ಮಾಡ್ಸ್ಕೊಂಡಿದ್ ಬಿರಿಯಾನಿ ಅಂದ್ರೆ ಇವತ್ತು ಹೇಳ್ತೀನಿ. ಉಪ್ಪು ಖಾರ ರೀಸೆಂಟ್ ಆಗಿ ತಿನ್ನಕ್ಕಾಗಿಲ್ಲ, ಉಪ್ಪು ಖಾರ ಸರಿ ಇದೆಯಾ? ಹೋಗಕ್ಕಾಗಿಲ್ಲ. ಸೊ ಇವತ್ತು ಮನೇಲಿ ಬಕ್ರಿ ತರ ಮಾಡ್ಕೊಂಡು ಬಿರಿಯಾನಿ ಮಾಡ್ಕೊಂಡು ತಿಂತಾ ಇದೀನಿ. ಸಕ್ಕತ್ತಾಗಿದೆ. ತುಂಬಾ ದಿವಸ ಆಗಿತ್ತು ನಮ್ಮ ಮಮ್ಮಿ ಮಾಡಿದ ಬಿರಿಯಾನಿನ ತಿಂದಿದ್ದು. ಬಿರಿಯಾನಿ ಮಾತ್ರ ಸೂಪರ್. ಥ್ಯಾಂಕ್ ಯು ಮಾಮ್, ಥ್ಯಾಂಕ್ ಯು ಮಾಮ್. ಬಿರಿಯಾನಿ ತಿಂದು ಎಷ್ಟು ದಿವಸ ಆಗಿತ್ತು ಗೊತ್ತಾ ಗೈಸ್. ಅದೇ ನಾನ್ ವೆಜ್ ತಿನ್ನಕ್ ಶುರು ಮಾಡ್ದಾಗಿಂದ ನಾನು ಬಿರಿಯಾನಿ ತಿಂದೇ ಇಲ್ಲ. ಅನ್ಕೋತಾ ಇದ್ದೆ ಆರ್ಡರ್ ಮಾಡ್ತೀನಿ, ನನ್ನ ಟೈಮೇ ಸಿಕ್ಕಿಲ್ಲ ಬಿರಿಯಾನಿ ತಿನ್ನಕ್ಕೆ. ಅಂತಾರೆ ಸ್ಟಾರ್ಟರ್ಸ್ ತಿಂತಿದೆ ಅಷ್ಟೇ. ಆಮೇಲೆ ರೀಸೆಂಟ್ ಒಂದ್ಸತಿ ನಾಟಿ ಕೋಳಿ ಸಾರು ಮುದ್ದೆ ಮಾಡಿ ತಿಂದಿದ್ವಿ ಅಷ್ಟೇ, ಇನ್ನೇನು ಇಲ್ಲ. ಇನ್ನೊಂಚೂರು ಸ್ವೀಟ್ ಟೇಸ್ಟ್ ಮಾಡೋಣ. ಸ್ವೀಟ್ ಇನ್ನು ವೇಟ್ ಮಾಡೋಣ. ಕುದಿತಾ ಚೆನ್ನಾಗಿ ಅನ್ನ ನಾವ್ ಹೆಂಗ್ ಬೇಯಿಸಿ ಚೆನ್ನಾಗಿ ಸ್ಮ್ಯಾಶ್. ಈಗ ಬಿಸಿಬೇಳೆ ಬಾತು ಖಾರ ಪೊಂಗಲ್ ಮಾಡ್ಬೇಕು, ಅನ್ನ ಹೆಂಗ್ ಬೇಯಿಸಿರ್ತೀರಿ ಆ ತರ ಬೇಯ್ಬೇಕು. ಬಟ್ ಹಾಲಲ್ಲೇ ಬೇಯ್ಬೇಕು ಅದು. ಎಂಜಾಯ್ ಇಲ್ಲ ಅಂತ ಅದಿಲ್ಲ, ಅದ್ಬಿಟ್ಟು ಬರೀ ಬಾದಾಮು ಲವಂಗ ಎಲ್ಲ ಕಟ್ ಮಾಡಿ ಒಂದು ಪಟ್ಟ ಇಡೋಯ್ತದೆ. ಪಟ್ಟ ತುಪ್ಪದಲ್ಲಿ ಫ್ರೈ ಮಾಡ್ಕೊಡೋದು. ತುಪ್ಪದಲ್ಲಿ ಫ್ರೈ ಮಾಡೋಣ ಚೆನ್ನಾಗಿ ಆಯಿಲ್ ತಿನ್ನಕ್ಕೆ. ಇವಾಗ ನಮ್ಮ ಮಮ್ಮಿ ಮಿಕ್ಸ್ ಮಾಡಿರೋದು ಕೋವಾ ಮತ್ತೆ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾರೆ. ಯಾಕಂದ್ರೆ ಅನ್ನ ಸ್ವಲ್ಪ ಬೆಂದಿದೆ ಅರ್ಧ ಬರ್ತ. ಇವಾಗ ಇದನ್ನ ಹಿಂಗೆ ಇನ್ನು ಮತ್ತೆ ಇನ್ನು ತಿರ್ಗಿಸ್ತಾ ಅಷ್ಟೇ ತಿರ್ಸ್ತಾ ಇರ್ಬೇಕು. ಅನ್ನ ಇನ್ನೂ ಒಂದು 20 ನಿಮಿಷ ಬೇಕು. ಚೂರು ಇಲ್ಲ ಅಲ್ಲಿ, ಯಾಕಂದ್ರೆ ಅದು ರಂಗು ಬೇರೆ ಕೇಸರಿ ಹಾಕ್ಬೇಕು. ನಾನು ಕೇಸರಿ ಹಾಕ್ಬೇಕಂತ ಅದಿಲ್ಲ ಅಂದ್ಬಿಟ್ಟು ಇದನ್ನ ಹಾಕ್ತಿದ್ದಾರೆ ಅಷ್ಟೇ 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 ಆಗೋಯ್ತು ಅಷ್ಟೇ. ಯಾಕಂದ್ರೆ ಅದು ಕಲರು ಒಂಥರ ಡಿಫ್ರೆಂಟ್ ಆಗ್ಬಿಡುತ್ತೆ. ಹೌದು, ಚೆನ್ನಾಗಿ ಬೆಂದಿದೆ. ಬಟ್ ಇವಾಗೆ ತಿನ್ನಂಗಿಲ್ವಂತೆ ಸ್ವೀಟು. 10 ನಿಮಿಷ ಅರ್ಧ ಗಂಟೆ ಬಿಡಬೇಕು. ಅದಾಕಿ ಇದು ಇವಾಗಲ್ಲ, ಅದು ಆರಿದ್ಮೇಲೆ ಆಮೇಲೆ ಹಾಕಿ ಇದು ಹಾಕ್ಬೇಕು, ಮಿಕ್ಸ್ ಮಾಡ್ಬೇಕು ಅಷ್ಟೇ. ಹೌದಾ ಗೈಸ್, ಇವಾಗ ಬಿರಿಯಾನಿ ಸರ್ವ್ ಮಾಡೋ ಸಮಯ. ಈ ದೊಡ್ಡ ಪ್ಲೇಟಲ್ಲಿ ಇವಾಗ ತಿನ್ನೋದು ಚೆನ್ನಾಗಿ. ನಮ್ಮ ಮಮ್ಮಿ ಮಾಡಿರೋ ಪಚ್ಚಡಿ. ಪಚ್ಚಡಿ ಅನ್ನಲ್ಲ ನೀವು ಪಚ್ಚಡಿ ಅಂತೀರ, ನಾವು ಚಟ್ನಿ ಅಂತ. ನನಗೆ ಅಂತ ನನ್ನ ಫೇವ್ರೇಟ್ ಆಗಿ ಲೆಗ್ ಪೀಸ್ ಮಾಡ್ಕೊಂಡೆ. ಐ ಮೀನ್ ಒಂಚೂರು ಫ್ರೈ ಮಾಡ್ಕೊಂಡಿದ್ದೀನಿ, ನಂಗೆ ಇಷ್ಟ ಅಂದ್ಬಿಟ್ಟು. ರೈಸ್ ಇವಾಗ ತಿನ್ನೋ ಸಮಯ. ತುಂಬ ಹೊಟ್ಟೆ ಹಸಿತಿದೆ. ಸ್ವೀಟಿಗೆ ವೇಟ್ ಮಾಡಿ ಸಾಕೈತೆ. ಅದೇನೋ ಅರ್ಧ ಗಂಟೆವರೆಗೂ ತಿನ್ನಂಗಿಲ್ವಂತೆ. ಸೊ ಅದಕ್ಕೆ ನಾನು ಇವಾಗ ಬಿರಿಯಾನಿ ತಿಂತಾ ಇದ್ದೀನಿ. ಬಿರಿಯಾನಿ, ಪಚ್ಚಡಿ, ಆಮೇಲೆ ಚಿಕನ್ ಲೆಗ್ ಪೀಸ್. ಸೊ ಗೈಸ್, ಬಿರಿಯಾನಿ ಅಂತೂ ರೆಡಿ ಆಗಿದೆ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀವಿ. ಸ್ವೀಟು ಅಷ್ಟೇ, ಇನ್ನೇನಿಲ್ಲ. ಲಾಸ್ಟಲ್ಲಿ ಅದನ್ನ ಏನದು ಏನು ಸ್ವೀಟ್ಗೆ ಏನು ಬಾದಾಮಿ ಒಗ್ಗರಣೆ ಹಾಕೋದು, ಅದನ್ನ ಹಾಕ್ಬಿಟ್ಟು ತಿನ್ನೋದಷ್ಟೇ. ನಾನಂತೂ ಕ್ರೇವಿಂಗ್ಸ್ ನಮ್ಮ ಮಮ್ಮಿ ಮಾಡಿರೋ ಬಿರಿಯಾನಿ. ನಾನು ಮೆಥಡ್ ಮಾಡ್ರಿ, ಅದು ಮುಸ್ಲಿಮ್ಸ್ ಮೆಥಡ್ ಇಷ್ಟ ಆದರೆ ಕಮೆಂಟ್ ಹಾಕಿ. ಏನ್ ಕಮೆಂಟ್ ಹಾಕೋದು? ಲೈಕ್ ಹಾಕಿ, ಕಮೆಂಟ್ ಹಾಕಿ, ಹೇಗಿತ್ತು, ಹೇಗ್ ಮಾಡ್ದೆ ಅನ್ನೋದು. ಬಟ್ ನಮ್ಗೆ ನೀವು ಟ್ರೈ ಮಾಡಿ, ನೀವು ಮನೇಲಿ ಟ್ರೈ ಮಾಡಿ. ನೆಕ್ಸ್ಟ್ ಯಾವ ತರ ಸ್ಟೈಲ್ ಫುಡ್ ಕುಕಿಂಗ್ ಬ್ಲಾಗ್ಸ್ ಬೇಕು ಅಂತ ಕಮೆಂಟ್ ಮಾಡಿ. ಸೊ ನಾವು ಟ್ರೈ ಮಾಡ್ತೀವಿ. ಓಕೆನಾ? ಬಾಯ್ ಬಾಯ್.